Are you ready to score 80 out of 80 in accountancy? Accountancy ನೋಡಿ ಇದು ನನ್ನ ಫೇವರೇಟ್ ಸಬ್ಜೆಕ್ಟ್. ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನಾನು ಸೆಕೆಂಡ್ ಪಿ ಸಿ ಇದ್ದಾಗ ಈ ಸಬ್ಜೆಕ್ಟ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿದ್ದೆ. ಎಸ್, 100ಕ್ಕೆ 100 ಅಂಕವನ್ನ ಗಳಿಸಿದ್ದೆ ಅಕೌಂಟೆನ್ಸಿಯಲ್ಲಿ. ನೀವು ಕೂಡ 2025ರಲ್ಲಿ ಅಕೌಂಟೆನ್ಸಿಯಲ್ಲಿ 80 ಔಟ್ ಆಫ್ 80 ಈಸಿಲಿ ಸ್ಕೋರ್ ಮಾಡಬಹುದು. ಸೊ ನೀವು 80 ಔಟ್ ಆಫ್ 80 ಸ್ಕೋರ್ ಮಾಡಲಿಕ್ಕೆ ರೆಡಿ ಇದ್ರೆ ಅಕೌಂಟೆನ್ಸಿಯಲ್ಲಿ ಒಂದ್ಸಲ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ I will score 80 out of 80 in accountancy. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಲಾಸ್ಟ್ 3 ಇಯರ್ಸ್ ಇಂದ ನಾನು ಸ್ಟೂಡೆಂಟ್ಸ್ ನ ಆನ್ಸರ್ ಕಾಪೀಸ್ ಅದೆಲ್ಲ ನೋಡಿ ನನ್ನ ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ನಾನು ಕಲ್ತಿರುವಂತಹ ಕೆಲವೊಂದು ಟಿಪ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಅಕೌಂಟೆನ್ಸಿಯಲ್ಲಿ ವಿದ್ಯಾರ್ಥಿಗಳು 80 ಔಟ್ ಆಫ್ 80 ಸ್ಕೋರ್ ಮಾಡುವಂತಹ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋತಾರೆ ಚಿಕ್ಕ ಚಿಕ್ಕ ತಪ್ಪುಗಳಿಂದ. ಸೊ ಅಕೌಂಟೆನ್ಸಿ ಎಲ್ಲಾ ಕಾಮರ್ಸ್ ವಿದ್ಯಾರ್ಥಿಗಳ ಫೇವರೇಟ್ ಸಬ್ಜೆಕ್ಟ್. ಸೊ ಎಲ್ಲರೂ ಒಳ್ಳೆ ಸ್ಕೋರ್ ಮಾಡೇ ಮಾಡ್ತಾರೆ. ಬಟ್ 80ಗೆ ರೀಚ್ ಆಗ್ಬೇಕಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ವಿತ್ ಟಾಪರ್ ಆನ್ಸರ್ ಕಾಪೀಸ್ ಗಳ ಕೆಲವೊಂದು ಸ್ಕ್ರೀನ್ ಶಾಟ್ ಗಳ ಮೂಲಕ. ಸೊ ಅದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂಡ್ ಯಾವ ರೀತಿ ಟಾಪರ್ ವಿದ್ಯಾರ್ಥಿಗಳು ಆನ್ಸರ್ ಬರೀತಾರೆ ಅದು ಗೊತ್ತಾಗುತ್ತೆ. ಅಂಡ್ ಪ್ಲಸ್ 1 and 2 ಮಾರ್ಕ್ಸ್ ಥಿಯರಿ ಸೆಕ್ಷನ್ ಮೋಸ್ಟ್ ಡಿಫಿಕಲ್ಟ್ ಸೆಕ್ಷನ್. ಸೊ ಇಲ್ಲೇ ವಿದ್ಯಾರ್ಥಿಗಳು ತುಂಬಾ ಮಾರ್ಕ್ಸ್ ಕಳೆದುಕೊಳ್ತಾರೆ. ಸೊ ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂಡ್ ನಿಮ್ಮ ಹತ್ರ ನೋಟ್ಸ್ ಇಲ್ಲ ಅಂದ್ರೆ ಯಾವ ರೀತಿ ಫ್ರೀ ನೋಟ್ಸ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು 12 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಕೆಲವೊಂದು ಪ್ರೆಸೆಂಟೇಷನ್ ಟಿಪ್ಸ್. ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ನೋಡಿ. ಈ ಒಂದು ಸ್ಕ್ರೀನ್ ಶಾಟ್ ಅನ್ನು ನೋಡಿ. ಇದು 96 ಮಾರ್ಕ್ಸ್ ಪಡೆದುಕೊಂಡಿರುವಂತಹ ಒಬ್ಬ ವಿದ್ಯಾರ್ಥಿಯ ಆನ್ಸರ್ ಕಾಪಿ. ಸೊ ಇಲ್ಲಿ ನಾನು ನಿಮಗೆ ಕೆಲವೊಂದು ಬೇಸಿಕ್ ಬಟ್ ವೆರಿ ಇಂಪಾರ್ಟೆಂಟ್, ನೀವು ಇದನ್ನ ಎಕ್ಸಾಮ್ ಹಾಲ್ ನಲ್ಲಿ ಕ್ವಶನ್ ಸಾಲ್ವ್ ಮಾಡುವಾಗ ಮರಿತೀರಾ. ಸೊ ಫಸ್ಟ್ ಒನ್ ಏನು, ಯಾವಾಗಲೂ ಕೂಡ ಡೆಬಿಟ್ ಅಂಡ್ ಕ್ರೆಡಿಟ್ ಹಾಕೋದನ್ನ ಮರಿಬೇಡಿ. ಸೊ ನಾವು ಕಾಲಮ್ ಹಾಕೋದ್ರಲ್ಲಿ ತುಂಬಾ ಬಿಸಿ ಆಗ್ತೀವಿ. ಎಷ್ಟು ಬಿಸಿ ಆಗ್ತೀವಿ ಅಂದ್ರೆ ಈ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡ್ತೀವಿ, ಡೆಬಿಟ್ ಕ್ರೆಡಿಟ್ ಬರೆಯೋದಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ನಾಳೆ ನಿಮ್ದು 70+ ಸ್ಕೋರ್ ಆದಾಗ ಅಕೌಂಟೆನ್ಸಿಯಲ್ಲಿ ನಿಮ್ಮ ಉತ್ತರ ಪತ್ರಿಕೆನ 2 ಸಲ 3 ಸಲ ಚೆಕ್ ಮಾಡ್ತಾರೆ. ಈ ಆನ್ಸರ್ ಕಾಪಿನ 2-3 ಸಲ ಚೆಕ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ ಎಲ್ಲಿದೆ 2-3 ಸಲ ಯಾವ ರೀತಿ ಚೆಕ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಜಸ್ಟ್ 1 ಮಿನಿಟ್ ವೇಟ್ ಮಾಡಿ ತೋರಿಸ್ತೀನಿ. ಸೊ ಈ ಡೆಬಿಟ್ ಅಂಡ್ ಕ್ರೆಡಿಟ್ ಅನ್ನ ಸರಿಯಾಗಿ ಹಾಕಿ. ಸೆಕೆಂಡ್ ಒನ್ ಬಂದು ಇಲ್ಲಿ ನೋಡಿ, ಈ ವಿದ್ಯಾರ್ಥಿಲಿ ತಪ್ಪು ಮಾಡಿದ್ದಾನೆ. ಸೊ ನೀವು ಈ ರೀತಿ ತಪ್ಪು ಮಾಡಿದ್ರೆ ಏನ್ ಮಾಡ್ತಿದ್ರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಏನ್ ಮಾಡ್ತಿದ್ರಿ. ಸೊ ನನಗೆ ಗೊತ್ತಿದೆ, ಇದನ್ನ ಈ ರೀತಿ 10 ಸಲ ಕಾಟ್ ಹಾಕಿ ಇಲ್ಲೇ ಮೂಲೆಯಲ್ಲಿ ಆ ನಂಬರ್ ಅನ್ನ ಬರೆಯೋದು. ಸೊ ಅದು ರಾಂಗ್. ಸೊ ನೋಡಿ, ಇವನು ಜಸ್ಟ್ ತಪ್ಪು ಮಾಡಿದಾನೆ, ಬಟ್ ಏನ್ ಮಾಡಿದಾನೆ, ಜಸ್ಟ್ ಒಂದು ಲೈನ್ ಎಳೆದು ಅದರ ಕೆಳಗಿನ ಲೈನ್ ನಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣೋ ಹಾಗೆ ಆ ಅಮೌಂಟ್ ಅನ್ನ ಬರೆದಿದ್ದಾನೆ. ಸೊ ಈ ರೀತಿ ಅಮೌಂಟ್ ಅನ್ನ ಸರಿಯಾಗಿ ಕ್ಲಿಯರ್ ಆಗಿ ಕಾಣೋ ಹಾಗೆ ಬರೀರಿ. ಸೊ ಚಿಕ್ಕ ತಪ್ಪುಗಳಾದ್ರೆ ಭಯ ಪಡ್ಲಿಕ್ಕೆ ಹೋಗ್ಬಿಡಿ. ವಿದ್ಯಾರ್ಥಿಗಳು ಗಾಬರಿ ಆಗ್ಬಿಡ್ತಾರೆ, ಓ ಇಲ್ಲಿ ತಪ್ಪಾಯ್ತು ಅಂತ ಹೇಳಿ ಅದನ್ನ ಕಾಟ್ ಹಾಕಿ ಅದೇ ಲೈನ್ ನಲ್ಲಿ ಎಲ್ಲಾದ್ರೂ ಮೂಲೆಯಲ್ಲಿ ನಂಬರ್ ಬರೀಲಿಕ್ಕೆ ಟ್ರೈ ಮಾಡ್ತಾರೆ. ಆ ರೀತಿ ಮಾಡ್ಬಿಡಿ. ಇಲ್ಲಿ ಕೆಳಗಡೆ ಕೂಡ ನೀವು ನೋಡಬಹುದು 2 ಕಡೆ ಬ್ಯಾಲೆನ್ಸ್ ತಪ್ಪಾಗಿದೆ. ಸೊ ಅವನೇನ್ ಮಾಡಿದಾನೆ, ಜಸ್ಟ್ ಒಂದು ಈ ರೀತಿ ಲೈನ್ ಎಳೆದು ಅದರ ಕೆಳಗಿನ ಲೈನ್ ನಲ್ಲಿ ಉತ್ತರವನ್ನ ಬರೆದಿದ್ದಾನೆ. ಸೊ ಅದಕ್ಕೇನು ಮಾರ್ಕ್ಸ್ ಕಟ್ ಆಗೋದಿಲ್ಲ. ಬಟ್ ನೀವು ಅದನ್ನ ಆನ್ಸರ್ ಕಾಪಿಯಲ್ಲಿ ಈ ರೀತಿ ಕಾಟ್ ಹಾಕಿ ಅದನ್ನ ಅನ್ಕ್ಲೀನ್ ಮಾಡಬಾರ್ದು. ನೋಡಿದಾಗ ಅದು ತಲೆ ಕೆಡಬಾರ್ದು. ಯಾಕಂದ್ರೆ ಇವ್ಯಾಲ್ಯುಯೇಟರ್ ಮೊದಲೇ ತುಂಬಾ ಆನ್ಸರ್ ಕಾಪಿನ ಚೆಕ್ ಮಾಡಿ ಒಂದು ತಲೆ ಕೆಟ್ಟಿರುತ್ತೆ. ಸೊ ನಿಮ್ಮ ಆನ್ಸರ್ ಕಾಪಿ ನೋಡಿದಾಗ ಅದು ನೀಟ್ ಅಂಡ್ ಕ್ಲೀನ್ ಕಾಣಿಸಿದ್ರೆ ಅವನಿಗೆ ಓದ್ಲಿಕ್ಕೆ ಸ್ವಲ್ಪ ಮನಸ್ಸು ಬರುತ್ತೆ. ಇಲ್ಲ ಅಂದ್ರೆ ಅವನು ಕೂಡ ಇಗ್ನೋರ್ ಮಾಡ್ಬೋದು. ಅವ್ನು ಒಂದ್ಸಲ ಇಗ್ನೋರ್ ಮಾಡದೆ ನಿಮ್ದು ದೊಡ್ಡ ಹಣೆ ಬರ ಇದೆ, ಒಂದ್ಸಲ ರಿಸಲ್ಟ್ ಬಂದಂದ್ರ ರಿವ್ಯಾಲ್ಯೂಯೇಷನ್ ಹಾಕಿ ಅದಕ್ಕೆ ಪ್ರತಿ ಪೇಪರ್ಗೆ 2,500 ರೂಪಾಯಿ 3,000 ರೂಪಾಯಿ ಖರ್ಚಾಗುತ್ತೆ. ಅದೆಲ್ಲ ಬೇಡ. ಸೊ ಈ ಚಿಕ್ಕ ಚಿಕ್ಕ ಟಿಪ್ಸ್ ಗಳನ್ನ ಸರಿಯಾಗಿ ಆನ್ಸರ್ ಬರೆಯುವಾಗ ಫಾಲೋ ಮಾಡಿ. ಇಲ್ಲಿ ಇನ್ನೊಂದು ಆನ್ಸರ್ ಕಾಪಿ ಇದೆ, ಅದರ ಸ್ಕ್ರೀನ್ ಶಾಟ್. ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ನಿಮ್ಗೆ ಹೇಳ್ತೀನಿ. ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಆಗಲಿದೆ ಅಕೌಂಟೆನ್ಸಿಯಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ಲಿಕ್ಕೆ. ನೀವು ತುಂಬಾ ಈಸಿಯಾಗಿ 80 ಔಟ್ ಆಫ್ 80 ಮಾಡಬಹುದು ಅಕೌಂಟೆನ್ಸಿಯಲ್ಲಿ. ಜಸ್ಟ್ ಮೇಲೆ ನಂಬಿಕೆ ಇಡಿ, ನನ್ನ ಮೇಲೆ ನಂಬಿಕೆ ಇಡಿ. ನಾನು ಹೇಳ್ತಾ ಇರುವಂತಹ ಟಿಪ್ಸ್ ಅನ್ನ ಫಾಲೋ ಮಾಡಿ ವಿಡಿಯೋನ ಕೊನೆಯವರೆಗೆ ನೋಡಿ. ಸೊ ಹಾಗೆ ನೋಡಿ, ಡೆಬಿಟ್ ಅಂಡ್ ಕ್ರೆಡಿಟ್ ಅದು ನಾನು ರಿಪೀಟೆಡ್ ಆಗಿ ಹೇಳೋದಿಲ್ಲ. ಸೊ ಇಲ್ಲಿ ಕೆಲವು ಬಾರಿ ಏನಾಗುತ್ತೆ, ಸೊ ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಗ್ರೀನ್ ಕಲರ್ ನಿಂದ ಚೆಕ್ ಮಾಡಲಾಗಿದೆ. ಸೊ ಇದು ಫಸ್ಟ್ ಟೈಮ್ ಇವ್ಯಾಲ್ಯುಯೇಟರ್ ರೆಡ್ ಕಲರ್ ನಿಂದ ಚೆಕ್ ಮಾಡಿರೋದು. ಒಂದ್ಸಲ 90 ಕ್ರಾಸ್ ಆದ ನಂತರ ಆ ಇವ್ಯಾಲ್ಯುಯೇಟರ್ ಮೇಲೆ ಇನ್ನೊಬ್ಬ ಸೀನಿಯರ್ ಇವ್ಯಾಲ್ಯುಯೇಟರ್ ಇರ್ತಾರೆ, ಅವರು ಕೂಡ ಚೆಕ್ ಮಾಡ್ತಾರೆ ಗ್ರೀನ್ ಕಲರ್ ಪೆನ್ ಇಂದ. ಸೊ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನೀವು ಡೆಬಿಟ್ ಕ್ರೆಡಿಟ್ ಹಾಕ್ಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ, ಮೈನಸ್. ಕ್ವಶನ್ ಆನ್ಸರ್ ನಿಮ್ದು ನೀಟ್ ಆಗಿರ್ಲಿಲ್ಲ ಅಂದ್ರೆ -1 ಮಾರ್ಕ್ಸ್. ಈ ರೀತಿ ಮಾರ್ಕ್ಸ್ ಅನ್ನ ಮೈನಸ್ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಕ್ಲೀನ್ ಆಗಿ ನೀಟ್ ಆಗಿ ಪ್ರೆಸೆಂಟೇಷನ್ ಕೊಡಿ ನಿಮ್ಮ ಆನ್ಸರ್ ಕಾಪಿಯಲ್ಲಿ. ಸೊ ತುಂಬಾ ನೀಟ್ ಆಗಿರ್ಬೇಕು, ಆರಾಮಾಗಿ ಸಾಲ್ವ್ ಮಾಡಿ. ಇನಫ್ ಟೈಮ್ ನಿಮ್ಗೆ ಸಿಗುತ್ತೆ. ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಇವೆ ಈ ವರ್ಷ, ಸರಿನಾ? ಸೊ ಈ ಒಂದು ಬೇಸಿಕ್ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಅಂಡ್ ಈ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ 12 and 6 ಮಾರ್ಕ್ಸ್ ಕ್ವಶನ್ ಬಂದಾಗ. ಸೊ ನಂಬರ್ 1, ವಾಟ್ ಇಫ್ ಮೈ ಬ್ಯಾಲೆನ್ಸ್ ಶೀಟ್ ಡಸಂಟ್ ಟ್ಯಾಲಿ. ಸೊ ತುಂಬಾ ಬಾರಿ ಏನಾಗುತ್ತೆ ಗೊತ್ತಾ, ಅಕೌಂಟೆನ್ಸಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿನೇ ಆಗೋದಿಲ್ಲ. ಈ ಸಮಸ್ಯೆ ನೀವು ಫೇಸ್ ಮಾಡಿದ್ದೀರಾ?
ಮಾಡಿದಿರೋ ಇಲ್ವಾ ಒಂದ್ಸಲ ಕಾಮೆಂಟ್ ನಲ್ಲಿ ತಿಳಿಸಿ. ಸೊ ತುಂಬಾ ವಿದ್ಯಾರ್ಥಿಗಳು, ನಾನು ಕೂಡ ತುಂಬಾ ಈ ಸಮಸ್ಯೆನ ಫೇಸ್ ಮಾಡ್ತೀನಿ. ಸೊ ನಾವು ಪ್ರಾಕ್ಟೀಸ್ ಮಾಡುವಾಗ ಇವನ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬ್ಯಾಲೆನ್ಸ್ ಶೀಟ್ ಟ್ಯಾಲಿನೇ ಆಗೋದಿಲ್ಲ. ಸೊ ಆ ಕೇಸ್ ನಲ್ಲಿ ಏನ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಒಂದು ವೇಳೆ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 2-3 ಸಲ ಪ್ರಯತ್ನ ಮಾಡಿ ಎಲ್ಲಿ ತಪ್ಪಿದೆ ಅನ್ನೋದನ್ನ ಹುಡುಕ್ಲಿಕ್ಕೆ. ಒಂದ್ ವೇಳೆ ಆ ತಪ್ಪು ಸಿಕ್ತು ಅಥವಾ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆತಂದ್ರೆ ಆ ಕ್ವಶನ್ ಸಾಲ್ವ್ ಆಯ್ತು, ವೆಲ್ ಅಂಡ್ ಗುಡ್. ಒಂದು ವೇಳೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಲಿಲ್ಲ, 2-3 ಸಲ ಟ್ರೈ ಮಾಡಿದ ನಂತರನು ಅಂದ್ರೆ ಆ ಕ್ವಶನ್ ಅನ್ನ ಬಿಟ್ಟು ಬೇರೆ ಕ್ವಶನ್ಗೆ ಹೋಗಿ. ಎಸ್, ನಿಮ್ಗೆ ಅನಿಸ್ಬೋದು ಸರ್ ಆ ಕ್ವಶನ್ ಸಾಲ್ವ್ ಮಾಡುವಾಗ ತುಂಬಾ ಟೈಮ್ ಹೋಗಿರುತ್ತೆ, ಆ ಟೈಮ್ ವೇಸ್ಟ್ ಆಗೋದಿಲ್ವಾ? ಇಲ್ಲ, ನೀವು ಅದೇ ಕ್ವಶನ್ಗೆ ಒಂದು ಅರ್ಧ ತಾಸು ಟೈಮ್ ವೇಸ್ಟ್ ಮಾಡಿದ್ರೆ ಮುಂದೆ ಕ್ವಶನ್ಸ್ ಇವೆ, ಆ ಕ್ವಶನ್ಸ್ ನೋಡಿ ನಿಮಗೆ ಭಯ ಆಗುತ್ತೆ, ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲ ಅಂತ ಹೇಳಿ. ಆ ಭಯದಲ್ಲಿ ಉಳಿದಿರುವಂತ ಎಲ್ಲಾ ಕ್ವಶನ್ಸ್ ಅನ್ನ ತಪ್ಪು ಮಾಡ್ತೀರಾ. ಸೊ ಅಕೌಂಟೆನ್ಸಿಲಿ ತುಂಬಾ ಪೇಷನ್ಸ್ ಇಂದ, ಕಾಮ್ ಮೈಂಡ್ ಇಂದ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಒಂದು ವೇಳೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲಿಲ್ಲ ಅಂದ್ರೆ ಇಟ್ ಈಸ್ ಓಕೆ, 2-3 ಸಲ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಸೊ ಯಾಕಂದ್ರೆ ಈ ಸಮಸ್ಯೆ ನಾನು ಫೇಸ್ ಮಾಡಿದ್ದೆ ಆನ್ಯುವಲ್ ಎಕ್ಸಾಮ್ ನಲ್ಲಿ. ಒಂದು ಅಡ್ಮಿಷನ್ ಮೇಲೆ ಒಂದು 12 ಮಾರ್ಕ್ ಕ್ವಶನ್ ಇತ್ತು, ಅದು ಟ್ಯಾಲಿ ಆಗಿರ್ಲಿಲ್ಲ, 2-3 ಸಲ ಟ್ರೈ ಮಾಡಿದೆ, ಸ್ವಲ್ಪ ಭಯ ಆಯಿತು, ಅದನ್ನ ಬಿಟ್ಟು ಬೇರೆ ಕ್ವಶನ್ ಹೋಗ್ಬಿಟ್ಟೆ. ಲಾಸ್ಟ್ ಅಲ್ಲಿ ಟೈಮ್ ಸಿಕ್ತು, ಮತ್ತೆ ಬಂದು ಅದೇ ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಿದೆ, ಅದೇ ಪೇಜ್ ನಲ್ಲಿ, ಅಲ್ಲಿ ಅದು ಸಾಲ್ವ್ ಆಯಿತು. ಸೊ ಒಂದು ಫ್ರೆಶ್ ಲುಕ್, ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬೇರೆ ಕ್ವಶನ್ ಸಾಲ್ವ್ ಮಾಡಿ ಬಂದು ಆ ಕ್ವಶನ್ ನೋಡಿದಾಗ ಒಂದು ಫ್ರೆಶ್ ಲುಕ್, ಫ್ರೆಶ್ ಐಸ್ ಗಳಿಂದ ನೋಡಿದಾಗ ಈಸಿಲಿ ನಿಮಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಈಸಿಲಿ ನೀವು ಆ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಜಸ್ಟ್ ಟ್ಯಾಲಿ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ರೈಟ್? ಅಂಡ್ ಡೆಬಿಟ್ ಅಂಡ್ ಕ್ರೆಡಿಟ್ ಬರೀರಿ. ಸೊ ಮೊದಲು ಡೆಬಿಟ್ ಅಂಡ್ ಕ್ರೆಡಿಟ್ ಬರೆದು ನಂತರ ಲೈನ್ಸ್ ಹಾಕಿ. ಈ ಲೈನ್ಸ್ ಹಾಕುವಾಗ ಬಿಸಿ ಆಗ್ತೀರಾ, ಮರ್ತ್ ಬಿಡ್ತೀರಾ. ಸೊ ಆ ತಪ್ಪನ್ನ ಮಾಡಬೇಡಿ. ಅಡ್ಜಸ್ಟ್ಮೆಂಟ್ಸ್ ವೆರಿ ಕೇರ್ಫುಲ್ ಆಗಿ ಓದಿ. ಯಾಕೆ ಗೊತ್ತಾ, 12 ಮಾರ್ಕ್ಸ್ ನ ಕ್ವಶನ್ ಅಲ್ಲಿ 12 ಔಟ್ ಆಫ್ 12 ಪಡೆದುಕೊಳ್ಳೋದು ಅಷ್ಟು ಈಸಿ ಇಲ್ಲ. 8-10 ನೀವು ಬರ್ಬೋದು. ಅದ್ರಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಅವನು 1-2 ಅಡ್ಜಸ್ಟ್ಮೆಂಟ್ಸ್ ಏನ್ ಮಾಡ್ತಾನೆ, ವೆರಿ ಟ್ರಿಕಿ ಅಂಡ್ ಡಿಫಿಕಲ್ಟ್ ಕೊಡ್ತಾನೆ. ಈಸಿನೂ ಇರುತ್ತೆ, ಮೀಡಿಯಂ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಅಂಡ್ ದೆನ್ 1 or 2 ಡಿಫಿಕಲ್ಟ್ ಕೂಡ ಇರುತ್ತೆ. ಸೊ ನೀವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಗ್ಲಿಷ್ ನಲ್ಲಿ ಇರುತ್ತೆ ಅಫ್ಕೋರ್ಸ್ ಕ್ವಶನ್ ಪೇಪರ್, ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಯಾಕಂದ್ರೆ ನೀವು ಒಂದು ಅಡ್ಜಸ್ಟ್ಮೆಂಟ್ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ 2-3 ಮಾರ್ಕ್ಸ್ ಕಳೆದುಕೊಳ್ತೀರಾ. ಯಾವ ರೀತಿ ಗೊತ್ತಾ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ್ರಿ. ಸೊ ಅಲ್ಲಿ ಏನ್ ಮಾಡ್ತೀರಾ, ಆ ಅಡ್ಜಸ್ಟ್ಮೆಂಟ್ ತಪ್ಪಾಗಿ ಎಂಟ್ರಿ ಮಾಡ್ತೀರಾ, ದೆನ್ ಅದರಿಂದಾಗಿ ಪಾರ್ಟ್ನರ್ಸ್ ನ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ತಪ್ಪಾಗುತ್ತೆ, ಅಂಡ್ ಅದರ ಪರಿಣಾಮವಾಗಿ ಏನಾಗುತ್ತೆ, ನಿಮ್ಮ ಬ್ಯಾಲೆನ್ಸ್ ಶೀಟ್ ಕೂಡ ಟ್ಯಾಲಿ ಆಗೋದಿಲ್ಲ. ಸೊ ಅಲ್ಲಿಯೂ ಕೂಡ ತಪ್ಪಾಗುತ್ತೆ. ಸೊ ಈ ರೀತಿ 2-3 ಅಕೌಂಟ್ ನಲ್ಲಿ ತಪ್ಪಾದಾಗ 3-4 ಮಾರ್ಕ್ಸ್ ಕಳೆದುಕೊಳ್ತೀರಾ. ಸೊ ಹೊಸ ಅಡ್ಜಸ್ಟ್ಮೆಂಟ್ಸ್ ಇದ್ರೆ ಅದನ್ನ ಸರಿಯಾಗಿ ಕೇರ್ಫುಲ್ ಆಗಿ ಓದಿ, ಎಲ್ಲೆಲ್ಲಿ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ಥಿಂಕ್ ಮಾಡಿ ಆ ಕ್ವಶನ್ಗೆ ಸಾಲ್ವ್ ಆನ್ಸರ್ ಮಾಡಿ, ರೈಟ್? ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು, ಅದು ತುಂಬಾ ಮ್ಯಾಟರ್ ಆಗುತ್ತೆ. ನೋಡಿದ ತಕ್ಷಣ ಓದಬೇಕು ಅನ್ನಿಸ್ಬೇಕು. ನೀವು ಯಾವ ರೀತಿ ನೀಟ್ ಆಗಿರ್ತೀರಿ ನೋಡಿ ಹೊರಗಡೆ ಹೋಗುವಾಗ, ರೈಟ್? ಸೊ ಅದೇ ರೀತಿ ನಿಮ್ಮ ಆನ್ಸರ್ ಕಾಪಿ ಕೂಡ ನೀಟ್ ಆಗಿರ್ಬೇಕು. ಯಾಕಂದ್ರೆ ನೀವು ಇವ್ಯಾಲ್ಯೂಯೇಟರ್ ನ ಮುಂದೆ ಇರೋದಿಲ್ಲ, ನಿಮ್ಮ ಉತ್ತರ ಪತ್ರಿಕೆ ಇರುತ್ತೆ, ಸರಿನಾ? ನಂಬರ್ಸ್ ಗಳನ್ನ, ಅಮೌಂಟ್ ಅನ್ನ ಸರಿಯಾಗಿ ಕ್ಲಿಯರ್ ಆಗಿ ಬರೀರಿ. ಯಾಕಂದ್ರೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದೆಲ್ಲ ತೆಗೆಯುವಾಗ 5-6 ಕಾಲಮ್ಸ್ ತೆಗಿಬೇಕಾಗುತ್ತೆ. ಸೊ ಸ್ವಲ್ಪ ಚಿಕ್ಕ ಕಾಲಮ್ಸ್ ತೆಗೆದ್ರೂ ಕೂಡ ನಂಬರ್ಸ್ ಕ್ಲಿಯರ್ ಆಗಿ ಕಾಣಿಸ್ಬೇಕು, ಆ ರೀತಿ ಬರೆಯುವಂತಹ ಪ್ರಯತ್ನ ಮಾಡಿ, ಸರಿನಾ? ಅಂಡ್ ದೆನ್ 1 and 2 ಮಾರ್ಕ್ಸ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಇಲ್ಲಿ ನೀವು ಮಾರ್ಕ್ಸ್ ಕಳೆದುಕೊಂಡ್ರಿ, ಇದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಲಿಲ್ಲ ಅಂದ್ರೆ 80 ಔಟ್ ಆಫ್ 80, 100ಕ್ಕೆ 100 ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಕೌಂಟೆನ್ಸಿಲಿ. ಸೊ 1 and 2 ಮಾರ್ಕ್ಸ್ ನೋಡಿ, ಫಸ್ಟ್ ನಾನು ಹೇಳ್ತೀನಿ ನಿಮಗೆ ನಿಮ್ಮ ನೋಟ್ಸ್ ಓದಿ. ಇಲ್ಲಿವರೆಗೆ ನೀವು ನೋಟ್ಸ್ ಮಾಡಿದ್ರೆ ಅದೇ ನೋಟ್ಸ್ ಓದಿ. ಒಂದ್ ವೇಳೆ ನೋಟ್ಸ್ ನೀವು ಮಾಡಿಲ್ಲ, ನಿಮ್ಮ ಹತ್ರ ನೋಟ್ಸ್ ಇಲ್ಲ ಅಂದ್ರೆ ಫ್ರೀ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು 1 and 2 ಮಾರ್ಕ್ಸ್ ನೋಟ್ಸ್ ಅನ್ನ ಅಕೌಂಟೆನ್ಸಿ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ನೀವು ಇದನ್ನ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ, ಸರಿನಾ? ಸೊ ಇಲ್ಲಿ ಯಾಕೆ ನಿಮ್ಮ ನೋಟ್ಸ್ ಓದಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಗ್ಲಿಷ್ ನಲ್ಲಿ ಇರುತ್ತೆ 1 and 2 ಮಾರ್ಕ್ಸ್, ಹೌದಾ? ಸೊ ನೀವು ಈಗಾಗಲೇ ನಿಮ್ ಕಡೆ ನೋಟ್ಸ್ ಇದೆ, ಅದನ್ನ ಹಲವು ಬಾರಿ ಓದಿರ್ತೀರಾ. ಸೊ ಅಲ್ಲಿರುವಂತಹ ಪದಗಳು, ವಾಕ್ಯಗಳು ನಿಮಗೆ ನೆನಪಿರುತ್ತೆ. ಮತ್ತೆ ಹೊಸ ನೋಟ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅದನ್ನ ತುಂಬಾ ಎಫರ್ಟ್ ಹಾಕಿ ಬೈ ಹಾರ್ಟ್ ಮಾಡಬೇಕು. ಸೊ ಎಕ್ಸಾಮ್ ಟೈಮ್ ಅಲ್ಲಿ ಆ ತಪ್ಪನ್ನ ಮಾಡಬೇಡಿ. ನಿಮ್ಮ ನೋಟ್ಸ್ ಇದ್ರೆ ಅದೇ ನೋಟ್ಸ್ ಅನ್ನ ಟ್ರಸ್ಟ್ ಮಾಡಿ, ಆ ನೋಟ್ಸ್ ಅನ್ನ ಅದನ್ನೇ ನೋಟ್ಸ್ ಅನ್ನ ರಿವೈಸ್ ಮಾಡಿ. ಅಂಡ್ ಥಿಯರಿಯಲ್ಲಿ ಸ್ಟೂಡೆಂಟ್ ಸಮಸ್ಯೆ ಫೇಸ್ ಮಾಡೋದು, ಸರ್ ಎಷ್ಟೇ ಓದಿದ್ರು ಥಿಯರಿ ನೆನಪುಳಿತಲ್ಲ, ಡಿಫಿಕಲ್ಟ್ ಅನ್ನಿಸ್ತಾ. ಈ ಪ್ರಾಬ್ಲಮ್ ಕೇವಲ ನೀವಲ್ಲ, ನಾನು ಫೇಸ್ ಮಾಡಿದ್ದೀನಿ. ನಂತರ ನಿಮ್ ತರ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇದಕ್ಕೆ ಒಂದೇ ಸೊಲ್ಯೂಷನ್ ಇರೋದು, ಆ ಥಿಯರಿ ಕ್ವಶನ್ಸ್ ಅನ್ನ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡಿ. 4 ಸಲ 5 ಸಲ 6 ಸಲ ಅದನ್ನ ರಿವೈಸ್ ಮಾಡಿ. ಅಂಡ್ ರಿವೈಸ್ ಮಾಡುವಾಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್. ಈ ಥಿಯರಿನಲ್ಲಿ ಎಷ್ಟೇ ಓದಿದ್ರು ಕೂಡ ಕೆಲವೊಂದು ಕ್ವಶನ್ಸ್ ಇರುತ್ತೆ 10 ಸಲ ಓದಿದ್ರು ಕೂಡ ನೆನಪು ಉಳಿಯೋದಿಲ್ಲ. ಸೊ ಅವುಗಳಿಗೆ ಏನ್ ಮಾಡಬೇಕು, ಅವುಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಬೇರೆ ಕಲರ್ ಪೆನ್ ಇಂದ ಈ ರೀತಿ ಟಿಕ್ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸೊ ಅದು ಮ್ಯಾಕ್ಸಿಮಮ್ 15-20 ಕ್ವಶನ್ ಮಾತ್ರ ಇರಬೇಕಾ. ಸೊ ಆ ಕ್ವಶನ್ಸ್ ಅನ್ನ ಏನ್ ಮಾಡಿ, ಎಕ್ಸಾಮ್ ಡೇ ಮಾರ್ನಿಂಗ್ 1 ಸಲ ರಿವೈಸ್ ಮಾಡಿ, 2 ಸಲ ರಿವೈಸ್ ಮಾಡಿ. ಸೊ ಆ ಕ್ವಶನ್ ಏನಾದ್ರೂ ಒಂದ್ ವೇಳೆ ಎಕ್ಸಾಮ್ ನಲ್ಲಿ ಬಂದ್ರೆ ಈಸಿಲಿ ನೀವು ಅದಕ್ಕೆ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಸರಿನಾ? ಈ ಟೆಕ್ನಿಕ್ಸ್ ಟಿಪ್ಸ್ ಗಳನ್ನ ಸರಿಯಾಗಿ ಪ್ರಾಪರ್ ಆಗಿ ಫಾಲೋ ಮಾಡಿ. ಸೊ ಈಗ ಯಾವ ರೀತಿ ಟಾಪರ್ ನ ಆನ್ಸರ್ ಕಾಪೀಸ್ ಡೌನ್ಲೋಡ್ ಮಾಡ್ಕೋಬೇಕು. 1 and 2 ಮಾರ್ಕ್ಸ್ ಆಲ್ರೆಡಿ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗಿ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಈ ಟಾಪರ್ ನ ಆನ್ಸರ್ ಕಾಪೀಸ್ ಒಂದಲ್ಲ 2 ಕೊಟ್ಟಿರ್ತೀನಿ. ಸೊ ಅದನ್ನ ಸರಿಯಾಗಿ ನೋಡಿಕೊಂಡು 80 out of 80 ಸ್ಕೋರ್ ಮಾಡಿ. ಸೊ ನಮ್ಮ ಆಪ್ ನಲ್ಲಿ ಅವೈಲೇಬಲ್ ಇದೆ. ಸೊ ಈಗಾಗಲೇ ಹಲವಾರು ಬಾರಿ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಎಲ್ಲಾ ಸಬ್ಜೆಕ್ಟ್ ನ, ಕೇವಲ ಅಕೌಂಟೆನ್ಸಿ ಇಲ್ಲ, ಎಲ್ಲಾ ಸಬ್ಜೆಕ್ಟ್ ನ, ಆರ್ಟ್ಸ್ ಅಂಡ್ ಕಾಮರ್ಸ್ ಸಬ್ಜೆಕ್ಟ್ ನ ಆನ್ಸರ್ ಕಾಪೀಸ್ ಇವೆ. ಸೊ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಮೆನು ಆಪ್ಷನ್ಗೆ ಹೋಗಿ, ಸೊ ಅದರ ನಂತರ ನೀವು ಇಲ್ಲಿ ಫ್ರೀ ಮಟೀರಿಯಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆಲ್ಲ ಫೋಲ್ಡರ್ ಸಿಗುತ್ತೆ, ನೋಟ್ಸ್ ಅಂಡ್ ಟಾಪರ್ ಆನ್ಸರ್ ಕಾಪೀಸ್. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂಡ್ 80 out of 80 ಸ್ಕೋರ್ ಮಾಡಿ ಅಕೌಂಟೆನ್ಸಿಲಿ. ಅದು ಅಷ್ಟೇ ಅಲ್ಲ, ಈ ಆಪ್ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ನೋಟ್ಸ್ ಆನ್ಸರ್ ಕಾಪೀಸ್ ಅಷ್ಟೇ ಅಲ್ಲ, ನಿಮಗೆ 1,000 ರೂಪಾಯಿ ಫ್ರೀ ಕೋರ್ಸ್ ಸಿಗ್ತಾ ಇದೆ. ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್. ಅದರಿಂದ ನೀವು ಈಸಿಲಿ ಇಂಗ್ಲಿಷ್ ನಲ್ಲಿ 70 ಅಬೌವ್ ಸ್ಕೋರ್ ಮಾಡಬಹುದು, ರೈಟ್? ಸೊ ನೆಕ್ಸ್ಟ್, ಹೌ ಟು ಕವರ್ ಸಿಲೆಬಸ್. ಕೆಲವೊಂದು ವಿದ್ಯಾರ್ಥಿಗಳು ಇನ್ನು ಸಿಲೆಬಸ್ ಕವರ್ ಮಾಡಿಲ್ಲ. ಸೊ ಯಾವುದೇ ಸಿಲೆಬಸ್ ಅನ್ನ ಕವರ್ ಮಾಡುದು ಸರ್? ಸಿಲೆಬಸ್ ಕವರ್ ಮಾಡಿಲ್ಲ ಅಂದ್ರೆ ನೋಡಿ, ಕೆಲವೊಂದು ಯೂಟ್ಯೂಬ್ ನಲ್ಲಿ ಒಳ್ಳೆ ಚಾನಲ್ಸ್ ಇವೆ. ಸೊ ಅವುಗಳ ಒನ್ ಶಾರ್ಟ್ ವಿಡಿಯೋಸ್ ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ವಿಡಿಯೋಸ್ ನೋಡಿ. ಸೊ ದೆನ್ ಪ್ರಾಕ್ಟೀಸ್ ಮಾಡಿ. ಅಕೌಂಟೆನ್ಸಿ ಥಿಯರಿ ಸಬ್ಜೆಕ್ಟ್ ಅಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟೇ ಇಂಪಾರ್ಟೆಂಟ್. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟೇ ಇಂಪಾರ್ಟೆಂಟ್. ಅಂಡ್ ಪ್ರಾಕ್ಟೀಸ್ಗಾಗಿ ಕೆಲವೊಂದು ವೆರಿ ಹೆಲ್ಪ್ಫುಲ್, ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಇವು. ಪ್ರಾಕ್ಟೀಸ್ ನ್ಯೂ ಕ್ವಶನ್ಸ್. ನೀವು 80 out of 80 ಸ್ಕೋರ್ ಮಾಡಬೇಕು ಅಕೌಂಟೆನ್ಸಿಲಿ ಅಂದ್ರೆ ಹೊಸ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದ್ರೆ ಎಕ್ಸಾಮ್ ನಲ್ಲಿ, ನಿಮ್ಮ ಪೇಪರ್ ನಲ್ಲಿ ಕೆಲವೊಂದು ಹೊಸ ಪ್ರಶ್ನೆಗಳು ಬರುತ್ತೆ. ಸೊ ಆ ಪ್ರಶ್ನೆಗಳು ನೋಡಿ ನಿಮಗೆ ಭಯ ಆಗಬಾರ್ದು, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನುವಂತಹ ಆಂಗ್ಸೈಟಿ ಬರಬಾರ್ದು, ಅಲ್ಲಿ ಸಮಸ್ಯೆ ಫೇಸ್ ಮಾಡಬಾರ್ದು. ಸೊ ಅದಕ್ಕೆ ಹೊಸ ಪ್ರಶ್ನೆಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಅಂಡ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್, ಈ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲಿಲ್ಲ, ಅದು ಸರಿ ಆಗಲಿಲ್ಲ, ಯಾಕಾಗುತ್ತೆ ಅಂದ್ರೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಗಳಿಂದ. ಸೊ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ, ನಿಮ್ಮ ಕ್ಯಾಲ್ಸಿ ಇದೇ ಇರುತ್ತೆ, ಸ್ವಲ್ಪ ಸ್ಲೋ ಆಗಿ ಕ್ಯಾಲ್ಕುಲೇಟ್ ಮಾಡಿ. ಪ್ರಾಕ್ಟೀಸ್ ಮಾಡೋವನು ಫಾಸ್ಟ್ ಮಾಡಿ ರೂಢ ಇದೆ, ಆದ್ರೂ ಎಕ್ಸಾಮ್ ನಲ್ಲಿ ಒಂದ್ಸಲ ಡಬಲ್ ಚೆಕ್ ಮಾಡಿ ಸ್ಲೋ ಆಗಿ ಕ್ಯಾಲ್ಕುಲೇಟ್ ಮಾಡಿ. ಅಂಡ್ ಕ್ಯಾಲ್ಸಿ ಇದೆಯಲ್ಲ ನಿಮ್ಮ ಕ್ಯಾಲ್ಕುಲೇಟರ್, ಸೊ ಅದನ್ನ ಮಾತ್ರ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ತುಂಬಾ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ? ಸೊ ಅದೇ ಸರಿಯಾಗಿ ಆಪರೇಟ್ ಆಗದೆ ಇರುವಂತಹ ಹಳೆ ಕ್ಯಾಲ್ಸಿ ಇರುತ್ತೆ, ಹಳೆದಿರ್ಲಿ, ಬಟ್ ಸರಿಯಾಗಿ ಆಪರೇಟ್ ಆಗ್ತಾ ಇದ್ರೆ ಓಕೆ. ಸರಿಯಾಗಿ ಆಪರೇಟ್ ಆಗ್ತಾ ಇಲ್ಲ, ನಂಬರ್ ಅನ್ನ 2-3 ಸಲ ಪ್ರೆಸ್ ಮಾಡಿದ್ರು ಕೂಡ ನಂಬರ್ ಬರ್ತಾ ಇಲ್ಲ ಅಂದ್ರೆ ಅಂತ ಕ್ಯಾಲ್ಸಿ ಹೋಗ್ಬೇಡಿ. 100 ರೂಪಾಯಿ ಹೋಗ್ಬೋದು, 150 rupees ಹೋಗ್ಬಹುದು, ಖರ್ಚಾಗ್ಬೋದು. ಹೊಸ ಕ್ಯಾಲ್ಸಿ ತಗೊಳ್ಳಿ. ಯಾಕೆಂದ್ರೆ ನಾಳೆ ಆ ಕ್ಯಾಲ್ಸಿಯಿಂದ 5-10 ಮಾರ್ಕ್ಸ್ ಹೋದ್ರೆ ಎಕ್ಸಾಮ್ ನಲ್ಲಿ ಇಡೀ ಜೀವನ ನಿಮ್ಗೆ ಮನಸ್ಸಿಗೆ ನೋವಾಗುತ್ತೆ, ಪಶ್ಚಾತ್ತಾಪ ಪಡ್ತೀರಾ. ಸೊ ಕ್ಯಾಲ್ಸಿಯಿಂದ 10 ಮಾರ್ಕ್ಸ್ ಹೋಯ್ತು ಅಂತ ಹೇಳಿ, ಸೊ ಆ ಸಮಸ್ಯೆ ಬೇಡ. ಸೊ ಒಂದು ಹೊಸ ಕ್ಯಾಲ್ಸಿ ತಗೊಳ್ಳಿ. ಇಲ್ಲ ಅಂದ್ರೆ ಅಥವಾ ನಿಮ್ಮಲ್ಲಿ ಇರುವಂತಹ ಕ್ಯಾಲ್ಸಿ ಸರಿಯಾಗಿ ಆಪರೇಟ್ ಆಗ್ತಾ ಇಲ್ಲ ಅಂದ್ರೆ. ರೀಡಿಂಗ್ ಟೈಮ್ ವೆರಿ ಇಫೆಕ್ಟಿವ್ ಯೂಸ್ ಮಾಡ್ಕೊಳ್ಳಿ. ಸೊ ಮೊದಲು 15 ನಿಮಿಷ ಎಕ್ಸ್ಟ್ರಾ ಕೊಡ್ತಿದ್ರು ಓದ್ಲಿಕ್ಕೆ, ಬಟ್ ಈಗ 3 ತಾಸು ಒಳಗಡೆನೆ 15 ನಿಮಿಷ ಓದ್ಲಿಕ್ಕೆ ಕೊಡ್ತಾ ಇದ್ದಾರೆ. ಸೊ ಆ ಟೈಮ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ಥಿಯರಿ ಕ್ವಶನ್ ಗೆ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಆ ಟೈಮ್ ಅಲ್ಲಿ ಸೇವ್ ಲಾಸ್ಟ್ 10 minutes ಟು ರೀಚೆಕ್. ನೀವು ಅಕೌಂಟೆನ್ಸಿಯಲ್ಲಿ 80 out of 80 ಸ್ಕೋರ್ ಮಾಡ್ಬೇಕಂದ್ರೆ ಲಾಸ್ಟ್ ನಿಮ್ ಕಡೆ 10ರಿಂದ 15 ನಿಮಿಷ ಇರಬೇಕು. 10ರಿಂದ 15 ನಿಮಿಷ ಇಲ್ಲ ಅಂದ್ರೆ ನಾನು ನಿಮಗೆ ಆಲ್ಮೋಸ್ಟ್ ಬರೆದು ಕೊಡ್ಬೋದು, ನೀವು 80 out of 80 ಸ್ಕೋರ್ ಮಾಡೋದಿಲ್ಲ ಅಂತ ಹೇಳಿ. ಯಾಕೆ ಗೊತ್ತಾ? ನೀವು ಎಷ್ಟೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ ಹೋಗಿದ್ರು ಕೂಡ ಆನ್ಸರ್ದಲ್ಲಿ 1-2 ಮಿಸ್ಟೇಕ್ಸ್ ಆದ್ರೂ ಮಾಡಿರ್ತೀರಾ ಎಲ್ಲಾದ್ರೂ. ಸೊ ಅದನ್ನ ಚೆಕ್ ಮಾಡಿ ಸರಿ ಮಾಡ್ಲಿಕ್ಕೆ 10 ನಿಮಿಷ ಟೈಮ್ ಇಟ್ಟುಕೊಳ್ಳಿ. ಈ 10 ನಿಮಿಷ ನೀವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಎಕ್ಸಾಮ್ ಹಾಲ್ ಇಂದ ಪೇಪರ್ ಕೊಟ್ಟು ಹೊರಗೆ ಬಂದ ನಂತರ ಮತ್ತೊಂದ್ಸಲ ಕ್ವಶನ್ ಪೇಪರ್ ಓದ್ತೀರಾ. ಸೊ ಅವಾಗ ನಿಮ್ಗೆ ಸಡನ್ಲಿ ಗೊತ್ತಾಗುತ್ತೆ, ಓ ಈ ಆನ್ಸರ್ ನನಗೆ ಗೊತ್ತಿತ್ತು, ಬಟ್ ನಾನು ಏನೋ ಆನ್ಸರ್ದಲ್ಲಿ ತಪ್ಪು ಬರ್ದೆ. ಜಸ್ಟ್ 10 ಸೆಕೆಂಡ್ ಪೇಪರ್ ಸಿಕ್ಕರೆ ಬರ್ದು ಕೊಟ್ಟು ಬಿಡ್ತೀನಿ. ಈ ರೀತಿ ಮನಸ್ಸಿಗೆ ನೋವಾಗುತ್ತೆ. ಸೊ ಹಾಗಾಗಿ ಲಾಸ್ಟ್ 10 minutes ಉಳಿಸ್ಕೊಳ್ಳಿ. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ, ಥಿಯರಿಯಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ. ನಾನು ಎಕ್ಸಾಮ್ ಬರೆಯುವಾಗ ಫೈನಲ್ ಎಕ್ಸಾಮ್ ಅಕೌಂಟೆನ್ಸಿ, ಲಾಸ್ಟ್ ನಾನು ಅದನ್ನ ಬಂದು ಒಂದ್ಸಲ ಚೆಕ್ ಮಾಡಿದಾಗ ಆ ತಪ್ಪು ನನಗೆ ಸಡನ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು, ನಾನು ಅದನ್ನ ಸರಿ ಮಾಡಿದೆ. ಸೊ ಅವತ್ತು ನಾನು ಆ ಮಿಸ್ಟೇಕ್ ತಪ್ಪು ಮಾಡಲಿಲ್ಲ ಅಂದ್ರೆ ಆ 1 ಮಾರ್ಕ್ಸ್ ಹೋಗ್ಬಿಡ್ತಿತ್ತು. ಸೊ 99 ಆಗ್ತಿತ್ತು ಅಕೌಂಟೆನ್ಸಿಲಿ. ಅದು ಏನಾಗುತ್ತೆ, ಈ ರೀತಿ ತಪ್ಪುಗಳಾದ್ರೆ, ಚಿಕ್ಕ ಪುಟ್ಟ ತಪ್ಪುಗಳಿಂದ ಆನ್ಸರ್ ಗೊತ್ತಿದ್ದು ಮಾರ್ಕ್ಸ್ ಹೋದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಲಾಸ್ಟ್ ಮಿನಿಮಮ್ 10 minutes ಆದ್ರೂ ಉಳಿಸ್ಕೊಂಡು ಒಂದ್ಸಲ ನಿಮ್ಮ ಪೇಪರ್ ಅನ್ನ ರೀಚೆಕ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಅದರ ನಂತರ ಏನ್ ಮಾಡಿ, ಎಕ್ಸ್ಟ್ರಾ ಕ್ವಶನ್ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಿ. ಅಂಡ್ ಥಿಯರಿ ಇದೆಯಲ್ಲ, ಥಿಯರಿ 1 and 2 ಮಾರ್ಕ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಿ. ಥಿಯರಿಯಲ್ಲಿ ಅದ್ರ ನಂತರ ಟೈಮ್ ಉಳಿದ್ರೆ, ರೀಚೆಕ್ ಮಾಡ್ಕೊಂಡ ನಂತರ ಟೈಮ್ ಉಳಿದ್ರೆ ನೀವು ಏನ್ ಮಾಡ್ರಿ, 6 and 12 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಪ್ಟ್ ಮಾಡುವಂತಹ ಪ್ರಯತ್ನ ಮಾಡಬಹುದು. ಸೊ ಈ ಟಿಪ್ಸ್ ಗಳಿಂದ ನಿಮಗೆ ಹೆಲ್ಪ್ಫುಲ್ ಆಗಲಿದೆ ಅಂತ ಅನ್ಕೋತೀನಿ. ಅಂಡ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೆಲವೊಂದು ಟಿಪ್ಸ್ ಗಳು ನೋಡಿ,
ಒಬ್ಬರೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮಗೆ ಮಜಾ ಬರುತ್ತೆ, ಎಂಜಾಯ್ಮೆಂಟ್ ಸಿಗುತ್ತೆ ಅಂದ್ರೆ ಒಬ್ಬರೇ ಪ್ರಾಕ್ಟೀಸ್ ಮಾಡಿ. ಇಲ್ಲ ಫ್ರೆಂಡ್ಸ್ಗಳ ಜೊತೆಲಿ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಅಂದ್ರೆ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನನಗೆ ಎರಡು ವರ್ಕ್ ಆಗ್ತಿತ್ತು. ನಾನು ಸಿಂಗಲ್ ಆಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂಡ್ ಫ್ರೆಂಡ್ಸ್ಗಳ ಜೊತೆಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅವ್ರಿಗೂ ಕೂಡ ಕಲಿಸ್ತಿದ್ದೆ. ಅಂಡ್ ನೀವು ಕೂಡ ಅದೇ ರೀತಿ ಮಾಡ್ಬೋದು. ನಿಮಗೆ ಗೊತ್ತಿದ್ರೆ ಅವ್ರಿಗೆ ಕಲಿಸಿ, ಅವ್ರಿಗೆ ಗೊತ್ತಿದ್ರೆ ಅವರು ನಿಮಗೆ ಕಲಿಸ್ತಾರೆ. ಕೆಲವು ಬಾರಿ ಏನಾಗುತ್ತೆ ಅಕೌಂಟೆನ್ಸಿಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿನೇ ಆಗೋದಿಲ್ಲ. ಸೊ ಅವಾಗ ಅವು ಏನ್ ತಪ್ಪಾಗಿದ್ರು ಅಂತ ಕಂಡುಹಿಡಿಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗ್ತಾ ಇರೋದಿಲ್ಲ. ಅದೇ ನಿಮ್ಮ ಪಕ್ಕದಲ್ಲಿ ಒಬ್ಬ ಫ್ರೆಂಡ್ ಇದ್ರೆ ಅವನೇನ್ ಮಾಡ್ತಾನೆ, ಎಸ್ ಇಲ್ಲಿ ತಪ್ಪು ಮಾಡಿದೀಯ ಅದನ್ನ ನೋಡ್ಕೊಳ್ತಾ ನಿಮಗೆ ಕರೆಕ್ಟ್ ಮಾಡ್ಬಿಡ್ತಾನೆ. ಸೊ ಅದರಿಂದ ಟೈಮ್ ಸೇವ್ ಆಗುತ್ತೆ, ಪ್ರಾಕ್ಟೀಸ್ ಬೋರಿಂಗ್ ಅನ್ಸೋದಿಲ್ಲ. ರೈಟ್, ನಿಮ್ಗೆ ಯಾವ್ದ್ರಲ್ಲಿ ಸೂಟೇಬಲ್ ಆಗುತ್ತೆ ಅದನ್ನ ಟ್ರೈ ಮಾಡಿ. ಸೊ ಪ್ರಾಕ್ಟೀಸ್ ವಿತ್ ನ್ಯೂ ಅಡ್ಜಸ್ಟ್ಮೆಂಟ್ಸ್, ಹೊಸ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಹೊಸ ಅಡ್ಜಸ್ಟ್ಮೆಂಟ್ಸ್ ಗಳು ಪಕ್ಕಾ ಬರುತ್ತೆ ನಿಮ್ಮ ಕ್ವಶನ್ ಪೇಪರ್ ನಲ್ಲಿ. ಹೊಸ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿ. ಎಷ್ಟು ಹೊಸ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಸೊ ಇಷ್ಟು ಟಿಪ್ಸ್ ಗಳನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ದೆ ಆದ್ರೆ ಅಕೌಂಟೆನ್ಸಿಯಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡೋದ್ರಿಂದ ಯಾರು ಕೂಡ ನಿಮಗೆ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ನೀವು ಅಕೌಂಟೆನ್ಸಿಯಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡೇ ಮಾಡ್ತೀರಾ. ಇದು ನನಗೆ ಕಂಪ್ಲೀಟ್ ಭರವಸೆ ಇದೆ ನಿಮ್ಮ ಮೇಲೆ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಹೋಗಿ ಪ್ರಾಕ್ಟೀಸ್ ಮಾಡಿ, ಸ್ಟಡಿ ಮಾಡಿ, ಅಕೌಂಟೆನ್ಸಿಯಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿ. ನೆಕ್ಸ್ಟ್ ಅದ ನಂತರ ಎಕನಾಮಿಕ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇವೆ. ಲೈವ್ ಕ್ಲಾಸಸ್ ಎಕನಾಮಿಕ್ಸ್ ಅದು ನನಗೆ ಬಿಟ್ಬಿಡಿ, ಇಂಗ್ಲಿಷ್ ಗ್ರಾಮರ್ ನನಗೆ ಬಿಟ್ಬಿಡಿ. ಫುಲ್ ನಾನು ನಿಮಗೆ ಪ್ರಿಪೇರ್ ಮಾಡ್ತೀನಿ. 80 ಔಟ್ ಆಫ್ 80 ಮಾಡ್ತೀರಾ ಎಕನಾಮಿಕ್ಸ್ ಅಲ್ಲಿ, ಅದರ ಭರವಸೆ ನಾನು ಕೊಡ್ತಾ ಇದ್ದೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್. ಹೋಗಿ ಪ್ರಾಕ್ಟೀಸ್ ಮಾಡಿ, ಅಕೌಂಟೆನ್ಸಿಯಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.